ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರ ಡನ್. ಈ ವಿಡಿಯೋ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ಇನ್ನೇನು 2-3 ತಿಂಗಳಿಗೆ ಸಮ್ಮರ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆಗಳು ಬೆಂಗಳೂರು ಎದುರಿಸ್ತಾ ಇದೆ. ಅದರಲ್ಲೂ ಈ ರೀತಿ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಬೋರಲ್ಲಿರೋದು 200 ಅಡಿ ನೀರಷ್ಟೇ. ಮೋಟ್ರ್ ಇವಾಗ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಕೇವಲ 5 ಆಮ್ಸ್ ತೊಗೊತಾ ಇದೆ, ನೀರು ಎಳಿತಾ ಇಲ್ಲ, ಏರು ಬರ್ತಾ ಇಲ್ಲ, ಬಟ್ ಮೋಟ್ರ್ ಗುಯ್ ಅಂತ ಓಡ್ತಾನೆ ಇದೆ. ಕಾರಣ ಏನಪ್ಪ ಅಂದರೆ, ಈ ನೀರು 20 ನಿಮಿಷ ಬಂದಮೇಲೂ ಇವ್ರು 10 ನಿಮಿಷ ಎಕ್ಸ್ಟ್ರಾ ಓಡಿಸ್ಬಿಟ್ಟವ್ರು ಖಾಲಿ ಮೋಟ್ರ್ ಪಂಪು. ಪ್ಲಾಸ್ಟಿಕ್ ಇಂಪ್ಲೇಯರ್ಗಳಾಗಿರೋದ್ರಿಂದ ಈ ಪಂಪು ಇಂಪ್ಲೇಯರ್ಗಳೆಲ್ಲ ಜಾಮ್ ಆಗಿ ಮೆಲ್ಟ್ ಆಗಿ ಹೋಗಿರ್ತದೆ. ಅದರಿಂದ ಈ ಬೋರಲ್ಲಿ ನೀರು ಅಂತಕ್ಕಂಥದ್ದು ಬರಲ್ಲ. ಈ 200 ಅಡಿ ನೀರು ಬರ್ತಾನೆ ಒಂದು 15 ನಿಮಿಷ 20 ನಿಮಿಷ ಬರ್ತಾನೆ, ಮೋಟ್ರ್ ನೋಡಿಕೊಂಡು ಆಫ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಈ ಕಸ್ಟಮರ್ ಅವರು ಹಂಗೆ ಮಾಡಿಲ್ಲ. ಇದು ಬಾಡಿಗೆ ಮನೆಗಳಿಗೆ ಬಿಟ್ಕೊಂಡವ್ರೆ. ಇನ್ನು 2 ದಿವಸ ಹೋದರೆ ಬೆಂಗಳೂರಲ್ಲಿ ನೀರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇನ್ನೇನು ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು ವೀಡಿಯೋದಲ್ಲಿ ನೀರು ಯಾವ ರೀತಿ ಸ್ಟಾಕ್ ನೀರಿದೆ ಅಂತ. ನೀರಂತೂ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರಂತೂ. ಬಟ್ ಕೇವಲ 200 ಅಡಿ ನೀರೈತೆ. ಯಾವುದೇ ಒಂದು ಗ್ಯಾಪ್ಗಳಂತಕ್ಕಂಥದ್ದು ಈ ಬೋರಲ್ಲಿ ಒಂದೇ ಒಂದು ಗ್ಯಾಪ್ಗಳಂತಕ್ಕಂಥದ್ದು ಇಲ್ಲ. ಯಾಕಂದರೆ ಆ ನೀರು ಇರೋದು ಬರೀ 200 ಅಡಿ ಊರಿರೋ ನೀರು. ಸೊ ಆ 200 ಅಡಿ ನೀರು ನೋಡಿಸ್ಬೇಕಂದ್ರೆ ಇವರು ಮೋಟ್ರ್ ಪಂಪ್ ಎತ್ತಿ ಒಂದು 15,000 ಖರ್ಚಿಕ್ಬೇಕು. 15,000 ಖರ್ಚಿಕ್ಕಿದ್ರೆ ಮೋಟ್ರ್ ಪಂಪ್ ಹೈ ಕ್ಲಾಸಾಗಿ ಮತ್ತೆ ಓಡ್ತದೆ. ಮತ್ತೆ ಓಡಿದ್ರು ಏನಂದ್ರೆ ನೋಡ್ಕೊಂಡಿರೋ ಒಂದು 10 ನಿಮಿಷ ಹೊಡೆದ್ರೆ ಮತ್ತೆ ಡಮಾರ್, ಮತ್ತೆ ಏನು ಮಾಡೋಕ್ಕಾಗಲ್ಲ, ಮತ್ತೆ ಎತ್ತಬೇಕು. ಇನ್ನು 2 ದಿವಸ ಹೋದರೆ ಮಳೆಗಳಂತೂ ಬಿದ್ದಿಲ್ಲ ಈಗಿತ. ಸಿಕ್ಕಾಪಟ್ಟೆ ನೀರು ಇವಾಗಲೇ 800-1,000 ರೂಪಾಯಿ ಲೋಡ್ ಆಗೈತೆ ಅಂತ ಹೇಳ್ತಾರೆ ಬೆಂಗಳೂರು ಕಡೆ ಜನಗಳೆಲ್ಲ. ಅದೇನು ಮಾಡ್ತಾರೋ ದೇವ್ರಿಗೆ ಬಿಟ್ಟಿರೋದು. ನೀರು ನೋಡಿದ್ರೆ ಈ ರೀತಿ ನೀರೈತೆ, ಬಟ್ ಏನು ಮಾಡೋದು, ನೀರು ಊರಿರೋ ನೀರೇ. ಒಂದು 20 ನಿಮಿಷ ಬರ್ತದೆ, ಆಮೇಲೆ ನಿಂತೋಗ್ತದೆ. ನಾನು ಹೇಳ್ದೆ ಅಣ್ಣ, ಒಂದು 10,000 ಖರ್ಚಿಗಿದ್ರೆ ನೀರು 20 ನಿಮಿಷ ಬರ್ತದೆ, ಆಮೇಲೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಇದಾದಮೇಲೆ ಎಲ್ಲ ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅವ್ರಿಗೆ ವೀಡಿಯೋ ಎಲ್ಲ ಕೊಟ್ಟೆ. ನೀವು ಏನಾನ ಇದೇ ಥರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಆಗಿರ್ತದೆ. ನಿಮಗೂ ಏನಾನ ಇದೇ ರೀತಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ ಏನೈತೆ ಅಂತ ಕಂಡುಹಿಡಬೇಕಂದ್ರೆ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನೀವೇನು ನೋಡ್ತೀರಾ, ಇದು ಮೋಟ್ರ. ಈ ಮೋಟ್ರ್ ತಗೊಂಡ ಬಿಟ್ಟರೆ ಕ್ಯಾಮ್ರಾನ ನೋಡ್ಬೋದು ಯಾವ ರೀತಿ ಐತೆ ಅಂತೆ ಮೋಟ್ರ್. ಸೊ ಮೋಟ್ರ್ ಬಿಟ್ಟರೆ ಏನು ಪ್ರಯೋಜನ, ನೀರೇ ಇಲ್ಲ ಅಂದರೆ ಒಂದು 20 ನಿಮಿಷ ಬಂದು ನಿಂತೋಗ್ತದೆ. ಮೋಟ್ರ್ ಅಂತೂ ಓಡ್ತೈತೆ, ಆದ್ರೆ ನೀರು ಎಳಿತಾ ಇಲ್ಲ. ಇದಾದಮೇಲೆ ಬಾಟಮ್ಗೂ ಬಿಟ್ಟು ತೋರಿಸಿದೆ ಅವ್ರ ಕೈ. ಇನ್ನೊಂದು 40 ಅಡಿ ಗ್ಯಾಪ್ ಐತೆ, ಅದನ್ನು ಜಾಯಿಂಟ್ ಮಾಡಿ ಇಳಿಸ್ಕೊಂಬಿಟ್ರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಬರ್ತದೆ ಅಂತ ಹೇಳಿದ್ದೀನಿ. ಅವ್ರಣ್ಣ ಫಸ್ಟು ಮೋಟ್ರ್ ರೆಡಿ ಮಾಡ್ಸೋಣ, ನೀರು ಇಲ್ದಿರ ಓಡ್ಬಿಟ್ರೆ ಏನೋ ಮಾಡೋದಂದ್ರೆ. ನೀರು ಇಲ್ದಿರ ಓಡಿದ್ರೆ ಯಾವ ಮೋಟ್ರನ್ನು ಗ್ಯಾರಂಟಿ ಇರಲ್ಲ ಫ್ರೆಂಡ್ಸ್. ಯಾವುದೇ ಎಲೆಕ್ಟ್ರಿಕ್ ಐಟಮು ನೀರು ಇಲ್ದಿರ ಓಡಿದ್ರೆ ಗ್ಯಾರಂಟಿ ಕೊಡಲ್ಲ, ಯಾವುದೇ ಕಂಪ್ನಿಯವರಾಗಲಿ ಯಾರೇ ಆಗಲಿ. ನೋಡ್ಬೋದು. ಇದಾದಮೇಲೆ ಕೆಳಗೆ ಇಳಿಸ್ತಾ ಇದ್ದೀನಿ ನಾನು. ಆ ನೀರನ್ನು ಬಾಟಮನ್ನು ತೋರಿಸ್ತೀನಿ ನೋಡಿರಿ, ಇದು ಬಾಟಮು. ಇದೇ ರೀತಿ ನೀವು ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಏನಾರ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಅಲ್ಲಿ ಡಿಸ್ಕ್ರಿಪ್ಷನ್ ಬರ್ತದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಹೊಸಕೋಟೆ ಬೆಂಗಳೂರು. ನಾವೆಲ್ಲ ಬೆಂಗಳೂರಲ್ಲಿರೋ ಗ್ರಾಮಾಂತರ ಸೈಡ್ಗಳಲ್ಲಿ ಎಲ್ಲ ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥ ನಾವು ಮಾಡ್ತೀರಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಕೂಡ ಕೊಡಲ್ಲ ವೈರ್ ಎಳೆಯೋಕೆ. ನಮ್ಗೆ ಪವರ್ ವ್ಯವಸ್ಥೆ ಮಾಡಿಕೊಟ್ರೆ ವೈರ್ ಕೂಡ ನಾವೇ ಮಿಷಿನ್ ಹಾಕೊಂಡು ಎಳ್ಕೊಂತಿದ್ದು ನೋಡ್ಬೋದು ಯಾವ ರೀತಿ ವೈರ್ ಸುತ್ಕೊತಿದೆ ಅಂತ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋರ್ಗೂ ಧನ್ಯವಾದ. ಶುಭ ದಿನ. ಬಾಯ್.